ನೋಡ್ಕೊಬರೋಣ ಅಂತ ಹೋಗಿದ್ದೆ. ಅಲ್ಲಿಂದನೇ ಎಗ್ರಿ ಓಡ್ ಬರ್ತಾವ್ರು ನಮ್ಮ ಅಕ್ಕ ಮಕ್ಕಳು. ಬನ್ನಿ ಬನ್ನಿ ನೋಡಿ, ಇನ್ನು ಹೇಳಿದ್ದೆ ತಡ, ಅಲ್ಲೇ ಓಡೋಡು. ಸೈಡಿಗೆ ಬಾ ಈ ಕಡೆ ಸೈಡ್. ಹೌದಾ, ಕೇಸರಿ ಬಾತ್ ತಂದಿದ್ದೆ ನಂಗೋಸ್ಕರ. ಸರಿ ಆಯ್ತು. ಹಾಯ್ ಚೋಟು. ಉಪೇಂದ್ರನ್ ಜುಟ್ಟದು. ನಮ್ಮ ಅಕ್ಕ ಮಕ್ಳಿಗೆ ಏನು ಕೊಡ್ಸೋದು ಬೇಡ, ಅವ್ರನ್ನ ಸುಮ್ಮನೆ ಜೊತೆಲಿ ಇಟ್ಕೊಂಡು ತಿರುಗಾಡಿದ್ರೆ ಸಾಕು, ಅಷ್ಟಕ್ಕೆ ಖುಷಿ ಆಗ್ಬಿಡ್ತಾರೆ. ಅದಕ್ಕೆ ಹೊರಗಡೆ ಹೊರಟ್ವಿ. ಏನ ಅದಕ್ಕೆ ಅಲ್ಲೇ ತಿನ್ಬೇಕಾಯ್ತದ. ನೋಡಿ ಜೆ ಪಿ ಪಾರ್ಕ್ ಬಂದಿದ್ವಿ, ಯಾವಾಗಲೂ ಬರೋದೆ. ಆಯ್ ಬುಡ್ಡು ಬಲ್ಸೇನ್ ಹಾಕಿದ್ಯಾ? ಇವಳು ಸೂಪರ್. ಕರೆಕ್ಟಾಗಿ ಇಕ್ಕಳಲೆ ಬಟ್ಟಿಕ. ಇವಳೇನೆ ಕೋತಿ ಥರ ಆಡ್ತಾಳೆ. ಅವಳೆ ಕಿತ್ತು ಮೂಗ್ ಮೇಲೆ ಇಕ್ಕಂಡವಳು ಪಂಚು. ಇದು ಪೆವಿ ಬಾಂಡ್ ಗಮ್ಮ ಹಾಕ್ಬಿಟ್ಟು ಅಣಿಸ್ಬೇಕು ಇಲ್ಲೇ. ವಾ ಏಯ್ ಜೋಳ ಆಮೇಲೆ ತಿನ್ನಿ, ಒಂದು ಫಸ್ಟ್ ಐಸ್ ಕ್ರೀಮ್ ತಿನ್ನೆ ಕರ್ಕೋಗುತ್ತೆ. ಕೊಡೆ ಜೋಳ. ಈ ಬೊಂಬೈ ಮಿಠಾಯಿ ಬ್ಯಾಗಲ್ಲಿ ಹಾಕ್ಬಿಟ್ರೆ ಫಸ್ಟು ಆರಾಮ್ಸೆ ತಿಂತವಳೆ. ಇವಾಗೆಲ್ಲ ಬಿಸಾಕ್ಬಿಡ್ತೀನಿ ಬಿಡಿ, ನೋಡಕ್ಕಾಗ್ತಿಲ್ಲ. ಐಸ್ ಕ್ರೀಮ್ ಕೊಡೆ, ಇಸ್ಕೊಳ್ಳಿ ಅದೊಂದು ಜೋಳ. ಸರಿ, ಎಷ್ಟು 20 ರೂಪಾಯಿ ನಾವು ಅವೆಲ್ಲ ಬಿಟ್ಟು ಬಂದ್ಬಿಟ್ಟು ಅಲೆ ಬಾರಿಸ್ತಿದ್ದೀರಲ್ಲ ಸೀಟ್ ಮಾಡ್ಕೊಂಡು. ಅವ್ರು ನೋಡು ಹಾಂ ನೋಡಲ್ಲಿ ಅವರು ಮೇಡಮ್. ಯಾರು ಇವರು? ಯಾವೂರವರು? ಯಾವೂರು ಅವರು? ಹಿಂಗೆ ತಿಂತವ್ರು ಸೈಲೆಂಟಾಗಿ. ನಮ್ಮದು ಮೈಸೂರು. ಚೆನ್ನಾಯ್ತಾ? ಬರ್ತೀನಿ ನಡೀರಿ ಇನ್ನೊಂದ್ಸಲಿ. ಬಾಯ್, ಮಿಸ್ ಯು ಗರ್ಲ್ಸ್. ಓಕೆ. ಹಾಂ ತಿಂತೀನಿ. ಸ್ಪೂನ್ ಹಾಕ್ಕೊಟ್ಟಿದ್ದೀರ ನನ್ನ ಹತ್ರ. ಓಕೆ ಬಾಯ್. ತಿಂತೀನಿ ಹೋಗ್ಬಿಡಿ. ಹಾಂ ಓಕೆ ಬಾಯ್ 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 ಗರ್ಲ್ಸ್. ಬಾಯ್. ಮುಂದೆ ನೋಡ್ಕೊಂಡು ಹೋಗ್ರಿ.